BA ಹಾಗೂ BSWವಿನ ಪ್ರಥಮ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಯಲ್ಲಿ 5 ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಯಲ್ಲಿ ಕವಿ ಪರಿಚಯದ ಮೇಲೆ ಟಿಪ್ಪಣಿ ಬರಲಿಕ್ಕೆ ಕೇಳ್ತಾರೆ. ಜೊತೆಗೆ ಕವಿ ಪರಿಚಯದ ಮೇಲೇ 1 ಅಂಕದ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇಲ್ಲಿ ಕವಿ ಪರಿಚಯದ ನೋಟ್ಸನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಈ ಹೊತ್ತು ವಿ ಸೀತಾರಾಮಯ್ಯನವರ ಕುರಿತಾದ ಒಂದಿಷ್ಟು ಮಾಹಿತಿ. ಕವಿ ವಿ ಸೀತಾರಾಮಯ್ಯನವರು, ಇವರ ಕಾಲ ಕ್ರಿಸ್ತ ಶಕ 1899ರಿಂದ 1983 ಅಂತ ಇಲ್ಲಿ ನೋಡ್ಬೋದು. ಕ್ರಿಸ್ತ ಶಕ 1899ರಿಂದ 1983ರವರೆಗೆ ಇವರ ಕಾಲಮಾನ ಆಗಿರ್ತದೆ. ಕೇಳಿದರೆ ವಿದ್ಯಾರ್ಥಿಗಳು ಬರಿಬೋದು. ಜೊತೆಗೆ ಇವರ ತಂದೆ ತಾಯಿಗಳು ಯಾರು ಅಂತಂದರೆ, ತಂದೆ ವೆಂಕಟರಾಮಯ್ಯ, ತಾಯಿ ದೊಡ್ಡ ವೆಂಕಮ್ಮ ಅನ್ನುವಂಥದ್ದು. ಇವರ ಪೂರ್ಣ ಹೆಸರು ವೆಂಕಟರಾಮಯ್ಯ ಸೀತಾರಾಮಯ್ಯ ಅನ್ನೋದು ಇವರ ಪೂರ್ಣ ಹೆಸರಾಗಿದೆ. ಹಾಗಾದರೆ ಎಲ್ಲಿ ಜನಿಸ್ತಾರೆ ಅಂತಂದರೆ, ಬೆಂಗಳೂರು ಜಿಲ್ಲೆಯ ಬೂದಿಗೆರೆ ಎಂಬಲ್ಲಿ ಇವರ ಜನನ ಸ್ಥಳವಾಗಿದೆ. ಜನನವಾದದ್ದು 1899 ಅಕ್ಟೋಬರ್ 2ರಂದು ವಿ ಸೀತಾರಾಮಯ್ಯನವರು ಜನಿಸ್ತಾರೆ. ಎಲ್ಲರಿಗೂ ಇವರು ಚಿರಪರಿಚಿತ ಆದದ್ದು VC ಎಂದೇ ಚಿರಪರಿಚಿತರಾಗಿದ್ದಾರೆ. ಜೊತೆಗೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು, ಮಾಧ್ಯಮಿಕ ಶಿಕ್ಷಣವನ್ನು ಬೆಂಗಳೂರಿನ ಚಾಮರಾಜಪೇಟೆಯ ಮುನ್ಸಿಪಲ್ ಪ್ರಾಥಮಿಕ ಶಾಲೆ ಹಾಗೂ ಕೋಟೆಯ AV ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿದರು. ಮುಂದೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ 1920ರಲ್ಲಿ BA ಪದವಿಯನ್ನು ಪಡೆದರು. ನಂತರ 1922ರಲ್ಲಿ ಮತ್ತೆ ಅದೇ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಇವರು ಪಡಿತಾರೆ. ಬಹಳಷ್ಟು ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಒಂದೊಂದಾಗಿ ಇಲ್ಲಿ ನೋಡೋಣ. ಮೊದಲಿಗೆ ಇವರು ಬರೆದ ಕವನ ಸಂಕಲನಗಳು ಮುಖ್ಯವಾಗಿ ದೀಪಗಳು, ಗೀತಗಳು, ನೆಳಲು ಬೆಳಕು, ದ್ರಾಕ್ಷಿ, ದಾಳಿಂಬೆ, ಹೆಜ್ಜೆ ಪಾಡು, ಅರಳು ಬರಲು. ಈ ಅರಳು ಬರಲು ಅನ್ನುವಂಥ ಕೃತಿ ಬಹಳ ಮುಖ್ಯವಾದ ಕೃತಿ. ಈ ಕೃತಿಗೇನೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದೆ. ಇವರು ಹಲವಾರು ನಾಟಕಗಳನ್ನು ಕೂಡ ಬರೀತಾರೆ. ಬೆಳದಿಂಗಳು, ಸೀಕರಣೆ ಅನ್ನುವಂಥ 2 ನಾಟಕಗಳು ಮುಖ್ಯವಾದವು. ಗದ್ಯ ಕೃತಿಗಳು ಯಾವುವು ಅಂತಂದರೆ ಆಗ್ರಹ, ಪಂಪಯಾತ್ರೆ. ಈ ಪಂಪಯಾತ್ರೆಯೂ ಕೂಡ ಬಹಳ ಮುಖ್ಯವಾದ ಕೃತಿ, ವಿದ್ಯಾರ್ಥಿಗಳು ನೋಟ್ ಮಾಡ್ಕೋಬೋದು. ಪಂಪಯಾತ್ರೆ, ಆಗ್ರಹ, ಹನ ಪ್ರಪಂಚ, ಕರ್ನಾಟಕ ಕಾದಂಬರಿ, ಭಾರತಗಳ ಶ್ರೀಕೃಷ್ಣ, ಸೌಹಾರ್ದ್, ರುಸ್ತುಂ, ಶ್ರೀಶೈಲ ಶಿಖರ, ಹೀಗೆ ಮುಂತಾದ ಗದ್ಯಾನು ಕೃತಿಗಳನ್ನು ಬರೀತಾರೆ. ಇನ್ನು ಸೃಜನಾತ್ಮಕ ಬರಹಗಳು ಅಂತಂದರೆ ಮಹನೀಯರು, ಕಾಲೇಜು ದಿನಗಳು, ಅಶ್ವತ್ಥಾಮನ್ ಆಗಬೇಕು, ಅಶ್ವತ್ಥಾಮನ್ ಅನ್ನುವಂಥ ಕೃತಿಗಳನ್ನು ಬರೀತಾರೆ. ವಿಮರ್ಶಾ ಕೃತಿಗಳೆಂದರೆ ಕಾವ್ಯದೃಷ್ಟಿ, ಅಭಿಜ್ಞಾನ ಶಾಕುಂತಲ, ಇದು ಇಂಪಾರ್ಟೆಂಟು, ಅರ್ಥ ಮೌಲ್ಯ, ಸಾಹಿತ್ಯಾವಲೋಕನ, ಕಲಾನುಭವ, ಹೀಗೆ ಹಲವಾರು ಕೃತಿಗಳನ್ನು ಇವರು ಬರೀತಾರೆ. ಅನುವಾದಿತ ಕೃತಿಗಳು ಅಂತಂದರೆ ಪಿಗ್ಮ್ಯಾಲಿಯನ್, ಮೇಜರ್ ಬಾರ್ಬರ್, ಬಂಗಾಳಿ ಅನ್ನುವಂಥ ಸಾಹಿತ್ಯ ಚರಿತ್ರೆ, ಹೀಗೆ ಪಿಗ್ಮ್ಯಾಲಿಯನ್, ಮೇಜರ್ ಬಾರ್ಬರ್, ಬಂಗಾಳಿ ಸಾಹಿತ್ಯ ಚರಿತ್ರೆ, ಹೀಗೆ ಹಲವಾರು ಅನುವಾದಿತ ಕೃತಿಗಳು ಕೂಡ ಬರೆದಿದ್ದಾರೆ. ಇನ್ನು ಸಂಪಾದಿತ ಕೃತಿಗಳಂತಂದರೆ ಕವಿರಾಜ್ಯ ಮಾರ್ಗ, ಒಡ್ಡಾರಾಧನೆ, ವ್ಯಾಕರಣಗಳು, ಯಕ್ಷಗಾನ, ಜನಪದ ಸಾಹಿತ್ಯ ಇತ್ಯಾದಿ ಕೃತಿಗಳನ್ನು ಕೂಡ ಇವರು ಬರೀತಾರೆ. ಇನ್ನು ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂಥ ಇವರಿಗೆ ಪ್ರಶಸ್ತಿಗಳು ಕೂಡ ಭಾಳಷ್ಟು ಬಂದಿವೆ. ಅರಳು ಬರಲು ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ. ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ. ಕುಮಾರವ್ಯಾಸ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಲೀಟ್ ಪದವಿಯನ್ನು ಕೂಡ ಇವರು ಪಡಿತಾರೆ ಎಂಬುದು ಇಷ್ಟು ಮಾಹಿತಿ. ನಂತರ ವಿಶೇಷತೆ ಏನು ಅಂತಂದರೆ 1954ರಲ್ಲಿ ಕುಮಟಾದಲ್ಲಿ ಜರುಗಿದ 36ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಇವರಾಗಿದ್ದರು ಎಂಬುದು ವಿಶೇಷತೆಯಾಗಿದೆ. ಇಷ್ಟು ಕವಿ ಪರಿಚಯವನ್ನು ನೋಡಿದ್ದೀವಿ. ವಿದ್ಯಾರ್ಥಿಗಳು ಇಷ್ಟನ್ನು ಬರೆದರೆ 5 ಅಂಕ ಸಿಗ್ತದೆ. ಇವರಿಗೆ ವಿ ಸೀತಾರಾಮಯ್ಯನವರ ಮೇಲೆ ಕೇಳಬಹುದಾಗಿರುವ 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂತಂದರೆ ಹೀಗೆ ಕೇಳ್ಬೋದು. ವಿ ಸೀತಾರಾಮಯ್ಯನವರ ಪೂರ್ಣ ಹೆಸರೇನು ಅಂತ ಕೇಳಿದರೆ ಉತ್ತರ ಇದಾಗಿರ್ತದೆ. ವೆಂಕಟರಾಮಯ್ಯ ಸೀತಾರಾಮಯ್ಯ ಅನ್ನೋದು ಪೂರ್ಣ ಹೆಸರು. ವಿ ಸೀತಾರಾಮಯ್ಯನವರು ಯಾವಾಗ ಜನಿಸಿದರು ಅಂತ ಕೇಳ್ಬೋದು. ಅಕ್ಟೋಬರ್
1899 ಅಕ್ಟೋಬರ್ 2ರಂದು ಅವರು ಜನಿಸಿದರು. 3ನೇ ಪ್ರಶ್ನೆ, ವಿ ಸೀತಾರಾಮಯ್ಯನವರಿಗೆ ಯಾವ ವಿಶ್ವವಿದ್ಯಾಲಯ ಡಿಲಿಟ್ ಪದವಿಯನ್ನು ನೀಡಿತು? ಹೀಗೂ ಕೂಡ ಕೇಳಬಹುದು. ಮೈಸೂರು ವಿಶ್ವವಿದ್ಯಾಲಯದಿಂದ ಅವರಿಗೆ ಡಿಲಿಟ್ ಪದವಿ ಸಿಗ್ತದೆ. ವಿ ಸೀತಾರಾಮಯ್ಯನವರ ತಂದೆ ತಾಯಿಯ ಹೆಸರೇನು ಅಂತಲೂ ಕೂಡ ಕೇಳ್ಬೋದು. ತಂದೆ ವೆಂಕಟರಾಮಯ್ಯ, ತಾಯಿ ದೊಡ್ಡ ವೆಂಕಮ್ಮ. ನಂತರ ವಿ ಸೀತಾರಾಮಯ್ಯನವರ ಜನ್ಮಸ್ಥಳ ಯಾವುದು ಅಂತ ಕೇಳ್ಬೋದು. ಉತ್ತರ ಬೆಂಗಳೂರು ಜಿಲ್ಲೆಯ ಬೂದಿಗೆರೆ ಎಂಬುದು ಅವರ ಜನ್ಮಸ್ಥಳ ಆಗಿದೆ. ಅರಳು ಬರಲು ಇದು ಯಾರ ಕೃತಿಯಾಗಿದೆ ಅಂತಲೂ ಕೂಡ ಹೀಗೂ ಕೇಳಬಹುದು. ಇದು ವಿ ಸೀತಾರಾಮಯ್ಯನವರ ಕೃತಿಯಾಗಿದೆ. ಅಥವಾ ವಿ ಸೀತಾರಾಮಯ್ಯನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಅಂತಲೂ ಕೂಡ ಕೇಳ್ಬೋದು. ಅದಕ್ಕೆ ಅರಳು ಬರಲು ಅನ್ನುವಂಥ ಉತ್ತರ ಆಗಿರ್ತದೆ. ವಿದ್ಯಾರ್ಥಿಗಳು ಇಷ್ಟು ಪ್ರಶ್ನೆಗಳನ್ನು ಆಲಿಸಿ ಬರೆದಿಟ್ಕೊಂಡ್ರೆ ನಿಮಗೆ 1 ಅಂಕಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಇಷ್ಟನ್ನು ಆಲಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಉಳಿದ ಗದ್ಯ ಪದ್ಯಗಳ ಸಾರಾಂಶ ಮತ್ತು ಕವಿ ಪರಿಚಯವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಧನ್ಯವಾದಗಳು.